ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಒಂದು ಗೆಸ್ ಮಾಡಿರ್ತೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನೀವು ತಮ್ನೇಲ್ ನೋಡ್ಬಿಟ್ಟೆ ವಿಡಿಯೋ ಒಳಗಡೆ ಬಂದಿರ್ತೀರಾ. ಹಾಗಾಗಿ ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಮೆನ್ಸ್ಟ್ರುಯಲ್ ಕಪ್ ಬಗ್ಗೆ ಪಾರ್ಟ್ 2 ವಿಡಿಯೋ ಮಾಡ್ತಾ ಇದ್ದೀನಿ. ಇದಕ್ಕೆ ಮುಂಚೆ ನಾನು ಪಾರ್ಟ್ 1 ಮಾಡಿದೆ ಮೆನ್ಸ್ಟ್ರುಯಲ್ ಕಪ್ ಬಗ್ಗೆ. ಯಾವ ರೀತಿ ಯೂಸ್ ಮಾಡೋದು, ಆಮೇಲೆ ಯಾವ ರೀತಿ ಅದನ್ನು ಸ್ಟೆರಲೈಸ್ ಮಾಡೋದು, ಯಾವ ರೀತಿ ಫೋಲ್ಡ್ ಮಾಡಿಬಿಟ್ಟು ಅದನ್ನು ಯೂಸ್ ಮಾಡಬೇಕು ಎಲ್ಲನೂ ನಾನು ಡೀಟೇಲ್ ಆಗಿ ನನ್ನ ಫಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ, ನನ್ನ ಚಾನಲಲ್ಲಿ ಮೆನ್ಸ್ಟ್ರುಯಲ್ ಕಪ್ ವಿಡಿಯೋ ಅಂತ ಇದೆ, ಪ್ಲೀಸ್ ಹೋಗಿಬಿಟ್ಟು ವಾಚ್ ಮಾಡಿ. ಇಲ್ದಿದ್ರೆ ನನ್ನ ವಿಡಿಯೋ ಎಂಡಲ್ಲಿ ನಾನು ಲಿಂಕ್ ಕೊಡ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ಲಿಂಕ್ ಕೊಡ್ತೀನಿ, ಹೋಗಿಬಿಟ್ಟು ವಾಚ್ ಮಾಡಿ. ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ಪಾರ್ಟ್ 2 ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ನಾನು ಫಸ್ಟ್ ವಿಡಿಯೋ ಮಾಡಿದ್ದೆ ಅಲ್ಲ ಮೆನ್ಸ್ಟ್ರುಯಲ್ ಕಪ್ ಬಗ್ಗೆ, ಅದನ್ನು ನೋಡಿಬಿಟ್ಟು ತುಂಬ ಜನ ಆ್ಯಕ್ಚುಲಿ ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ. ನನಗದು ತುಂಬಾ ಖುಷಿ ಆಗಿದೆ. ತುಂಬ ಜನ ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ. ಏನು ಹೇಳೋದು, ತುಂಬ ಜನ ಕಂಫರ್ಟಬಲ್ ಆಗಿದ್ದಾರೆ ಯೂಸ್ ಮಾಡಿಬಿಟ್ಟು. ನನಗೆ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲೆಲ್ಲನೂ ನನಗೆ ಮೆಸೇಜಸ್ ನಾನು ರಿಸೀವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಯೂಸ್ ಆಗಿದೆ, ನಿಮ್ಮ ವಿಡಿಯೋ ನೋಡಿಬಿಟ್ಟು ನಾನು ಬೈ ಮಾಡಿದ್ದೀನಿ, ಆಮೇಲೆ ನಾನು ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ ಅಂತೆಲ್ಲ ನನಗೆ ಮೆಸೇಜ್ ಮಾಡಿದ್ದಾರೆ. ಸೊ ನಂಗೆ ತುಂಬಾ ಹ್ಯಾಪಿ ಆಯಿತು. ಆಮೇಲೆ ನಾನು ಈ ವಿಡಿಯೋ ಮಾಡಬೇಕಾದ್ರೆ ನಾನು ತುಂಬ ಹೆದರಿದ್ದೆ, ಯಾವ ರೀತಿ ನೀವು ತಗೊಳ್ತೀರಾ, ಯಾವ ರೀತಿ ಇದನ್ನು ರಿಸೀವ್ ಮಾಡ್ತಾರಂತ ನನಗೆ ಗೊತ್ತಿರಲಿಲ್ಲ. ಆ ವಿಡಿಯೋ ನೋಡಿಬಿಟ್ಟು ನೀವು ಇಷ್ಟು ಒಳ್ಳೆ ಕಮೆಂಟ್ಸ್ನೆಲ್ಲ ನನಗೆ ಕಳಿಸ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಅದೇ ರೀಸನ್ಗೆ ನಾನೀಗ ಪಾರ್ಟ್ 2 ಮಾಡ್ತಾ ಇರೋದು. ಯಾಕೆ ಪಾರ್ಟ್ 2 ಮಾಡ್ತಾ ಇದ್ದೀನಿ ಅಂದರೆ, ಇನ್ನೂ ಸ್ವಲ್ಪ ಜನಕ್ಕೆ ಹಲವಾರು ಡೌಟ್ಸ್ ಇದೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಡೌಟ್ಸ್ ಇರುತ್ತೆ. ಸೊ ನಾನು ಒಬ್ಬೊಬ್ಬರಿಗೆ ಪರ್ಸ್ನಲ್ ಆಗಿ ನಾನು ರಿಪ್ಲೈ ಮಾಡಿದರೆ ಅದೇ ಡೌಟ್ ಬೇರೆ ಯಾರಿಗಾದ್ರೂ ಇರ್ಬೋದು. ಸೊ ಹಾಗಾಗಿ ನಾನೇನು ಅಂದ್ಕೊಂಡೆ ಅಂದರೆ, ಎಲ್ಲ ಕಾಮೆಂಟ್ಸ್ನ, ನನಗೆ ಬಂದಿರೋ ಎಲ್ಲ ಡೌಟ್ಸ್ನ, ಎಲ್ಲ ಕಾಮೆಂಟ್ಸ್ನ ನಾನು ಬರೆದಿಟ್ಕೊಂಡಿದ್ದೀನಿ. ಎಲ್ಲ ಒಂದು ಕ್ವೆಶನ್ಸ್ ಆಗಿ ಎಲ್ಲನೂ ನಾನು ಕ್ಲೀನಾಗಿ ಬರೆದಿಟ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ವಿಡಿಯೋ ಮಾಡಿ ನಾನು ಹಾಕಿದರೆ ತುಂಬ ಜನಕ್ಕೆ ಇದು ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡೆ. ಸೊ ಹಾಗಾಗಿ ಈ ವಿಡಿಯೋ ಮಾಡೋದಕ್ಕೆ ಮೇಯ್ನ್ ರೀಸನ್ ಅದೇ. ಯಾಕಂದರೆ ತುಂಬ ಜನಕ್ಕೆ ಇನ್ನೂ ಸರಿಯಾಗಿ ಅರ್ಥ ಆಗಿಲ್ಲ ಅದು ಯಾವ ರೀತಿ ಯೂಸ್ ಮಾಡೋದಂತ. ಸ್ವಲ್ಪ ಜನ ಕ್ಲೀನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಜನಕ್ಕೆ ಇನ್ನೂ ಸ್ವಲ್ಪ ಡೌಟ್ಸ್ ಇದೆ. ಹಾಗಾಗಿ ನನಗೆ ಬಂದಿರೋ ಕಾಮೆಂಟ್ಸ್ ಎಲ್ಲನೂ ನಾನು ಬರೆದಿಟ್ಕೊಂಡಿದ್ದೀನಿ. ಈಗ ನಾನು ಎಲ್ಲ ಕ್ವೆಶನ್ಗೂ ನಿಮ್ಮ ಮುಂದೆ ಆನ್ಸರ್ ಮಾಡ್ತೀನಿ. ಸೊ ಈ ವಿಡಿಯೋದಿಂದ ನಿಮಗೆ ನಿಮ್ಮಲ್ಲಿರೋ ಡೌಟ್ಸ್ ಕೂಡ ಕ್ಲಿಯರ್ ಆಗ್ಬೋದು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಾಮೆಂಟ್ಸ್ ಎಲ್ಲನೂ ನಾನು ಬರೆದಿಟ್ಕೊಂಡಿದ್ದೀನಿ. ನಾನು 1 by 1 ನಿಮಗೆ ಆನ್ಸರ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಸೊ ನನಗೆ ಫಸ್ಟ್ ಬಂದಿರೋ ಕ್ವೆಶನ್ ಏನು ಅಂತಂದರೆ, ತುಂಬ ಜನ ಕಾಮನ್ ಆಗಿ ನನಗೆ ಕೇಳಿರೋ ಫಸ್ಟ್ ಕ್ವೆಶನ್, ಇದು ಒಳಗಡೆ ಹೋಗ್ತಾ ಇಲ್ಲ, ಕಾರಣ ಏನು, ರೀಸನ್ ಏನು ಅಂತ ಕೇಳಿದ್ದಾರೆ. ಕಪ್ಪು ನಿಮಗೆ ಒಳಗಡೆ ಹೋಗ್ತಾ ಇಲ್ಲ ಅಂದರೆ ಅದು 2 ರೀಸನ್ ಇರ್ಬೋದು. ಒಂದು ಬಂದುಬಿಟ್ಟು ನೀವು ಕರೆಕ್ಟಾಗಿರೋ ಕಪ್ನ ಸೆಲೆಕ್ಟ್ ಮಾಡಿರಲ್ಲ, ಅಂದರೆ ನಿಮ್ಮ ಸೈಜ್ಗೆ ಯಾವ ಕಪ್ ಬೇಕು ಅಂತ ನಿಮಗೆ ಗೊತ್ತಿರಲ್ಲ. ನಾನು ಅದಕ್ಕೆ ಹೇಳ್ತೀನಿ, ಯಾವಾಗಲೂ ಅಷ್ಟೇ ಎಲ್ಲ ಕರೆಕ್ಟಾಗಿ ನನಗೆ ಇದೇ ಸೈಜು ಅದೇ ಸೈಜು ಅಂತ ನಿಮಗೆ ಕಂಡುಹಿಡಿಯೋಕ್ಕೆ ಆಗಿಲ್ಲ ಅಂತಂದರೆ ನೀವು ಒಂದು ಸ್ಮಾಲ್, ಒಂದು ಮೀಡಿಯಮ್ನ ತೊಗೊಳ್ಳಿ. ಇಲ್ಲ ನಿಮಗೆ ಮದುವೆ ಆಗಿ ಮಗು ಆಗಿದೆ ಅಂದರೆ ಒಂದು ಮೀಡಿಯಮ್, ಒಂದು ಲಾರ್ಜ್ನ ತಗೊಳ್ಳಿ. ಈ ರೀತಿ ತೊಗೊಂಡ್ರೆ ನಿಮಗೆ ಯಾವುದು ಸೆಟ್ ಆಗುತ್ತಂತ ಅದು ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ನಾನು ಹೇಳೋದಕ್ಕೂ ನೀವೇ ನಿಮ್ಮ ಸೈಜ್ನ ನೀವು ಚೆಕ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ಹೇಳ್ತೀನಿ, ಎಲ್ಲರಿಗೂ ಇದೇ ಸೈಜು ಅದೇ ಸೈಜು ಅಂತ ಕರೆಕ್ಟಾಗಿ ಗೊತ್ತಾಗಲ್ಲ, ಒಂದು ಸತಿ ನೀವು ತೊಗೊಂಡ್ರೇ ಗೊತ್ತಾಗೋದು. ಸೊ ಹಾಗಾಗಿ ಹೇಳ್ತೀನಿ, ಇದು ಒಳಗಡೆ ಹೋಗ್ತಾ ಇಲ್ಲ ಅಂದರೆ ಸೈಜ್ ಪ್ರಾಬ್ಲಮ್ ಇರುತ್ತೆ. ಇಲ್ಲ ಅಂದರೆ ಸೆಕೆಂಡ್ ಥಿಂಗ್ ಬಂದುಬಿಟ್ಟು, ಇದು ಒಳಗಡೆ ಯಾವ ರೀತಿ ಫೋಲ್ಡ್ ಮಾಡಿಬಿಟ್ಟು ನಿಮಗೆ ಇನ್ಸರ್ಟ್ ಮಾಡಬೇಕಂತ ನಿಮಗೆ ಗೊತ್ತಿರಲ್ಲ. ಅದು ಯಾವ ರೀತಿ ಇನ್ಸರ್ಟ್ ಮಾಡಬೇಕು, ಒಳಗಡೆ ಯಾವ ರೀತಿ ಇಡಬೇಕು, ಇದು ನಿಮಗೆ 3 ಟೈಪಲ್ಲಿ ನೀವು ಇದನ್ನು ಫೋಲ್ಡ್ ಮಾಡ್ಬೋದು. ಪಂಚ್ ಡೌನ್ ಮಾಡ್ಬೋದು, 7 ಫೋಲ್ಡ್ ಇರ್ಬೋದು, C ಫೋಲ್ಡ್ ಇರ್ಬೋದು. ನಾನು ನಿಮಗೆ ನಾನು ಫಸ್ಟ್ ವಿಡಿಯೋದಲ್ಲಿ ಕ್ಲೀನಾಗಿ ಡೀಟೇಲಾಗಿ ಹೇಳಿದ್ದೀನಿ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗ್ಬಿಟ್ಟು ಅಲ್ಲಿ ವಾಚ್ ಮಾಡಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ ರೀತಿ ಫೋಲ್ಡ್ ಮಾಡಬೇಕು ಅಂತ. ಸೊ 2 ರೀಸನ್ ಕಪ್ ಒಳಗಡೆ ಹೋಗ್ತಾ ಇಲ್ಲ ಅಂದರೆ, ಒಂದು ಥಿಂಗ್ ಬಂದುಬಿಟ್ಟು ನೀವು ಕಪ್ನ ಸರಿಯಾಗಿ ಸೆಲೆಕ್ಟ್ ಮಾಡಿಲ್ಲ, ಸೆಕೆಂಡ್ ಥಿಂಗ್ ಬಂದುಬಿಟ್ಟು ನೀವು ಸರಿಯಾಗಿ ಅದನ್ನು ಇನ್ಸರ್ಟ್ ಮಾಡಿಲ್ಲ ಅಂತ ಅರ್ಥ. ಸೊ ಸೆಕೆಂಡ್ ಕ್ವೆಶನ್ ಬಂದುಬಿಟ್ಟು, ಇದರ ಟಿಪ್ ಬಂದುಬಿಟ್ಟು ತುಂಬ ಉದ್ದ ಇದೆ, ಅದು ಒಳಗಡೆ ಹೋಗುತ್ತಾ ಅಂತ ಕೇಳಿದ್ದಾರೆ ಯಾರೋ. ಅಂದರೆ ಈ ಟಿಪ್ಪು, ಇದು ಬಂದುಬಿಟ್ಟು ಈ ಟೇಲ್ ಇದೆಯಲ್ಲ, ಇದು ತುಂಬ ಉದ್ದ ಇದೆ, ಸೊ ಇದು ಫುಲ್ ಒಳಗಡೆ ಹೋಗ್ಬಿಡುತ್ತಾ ಅಂತ ಕೇಳಿದ್ದಾರೆ. ಇನ್ನೊಬ್ರು ಯಾರೋ ಕೇಳಿದ್ದಾರೆ, ಇದನ್ನು ಕಟ್ ಮಾಡ್ಬೋದಾ ಅಂತ ಕೇಳಿದ್ದಾರೆ.
ಸೊ ನನಗೆ ಗೊತ್ತಿರೋ ಪ್ರಕಾರ ಇದನ್ನು ಕಟ್ ಮಾಡೋದು ಬೇಡ ಅಂತ ಅನಿಸುತ್ತೆ. ಯಾಕಂದರೆ ನೀವು ಒಂದ್ಸತಿ ಇದನ್ನು ಒಳಗಡೆ ಹಾಕಿದ ಮೇಲೆ ನಿಮಗೆ ಇದು ಇದ್ರೇ ನಿಮಗೆ ಬೆರಳಲ್ಲಿ ನಿಮಗೆ ಹಿಡ್ಕೊಂಡು ತೆಗಿಯೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ನನಗೇನೋ ಇದನ್ನು ಕಟ್ ಮಾಡೋದು ಬೇಡ ಅಂತ ಅನಿಸುತ್ತೆ. ನಿಮಗೆ ಅದು ತುಂಬ ಅನ್ಕಂಫರ್ಟಬಲ್ ಆಗಿದೆ, ಇಲ್ಲ ನನಗಿದು ತುಂಬಾ ಉದ್ದ ಅನ್ನಿಸ್ತಾ ಇದೆ, ನನಗೆ ಇದು ಏನೋ ಒಂಥರ ಅನ್ನಿಸ್ತಾ ಇದೆ ಅಂದರೆ ಸ್ವಲ್ಪ ಸಿಸರಲ್ಲಿ ನೀವು ಒಂದು ಸ್ವಲ್ಪ ಮಟ್ಟಿಗೆ ನೀವು ಕಟ್ ಮಾಡ್ಕೋಬೋದು. ಬಟ್ ಮೇಕ್ ಶ್ಯೂರ್ ಒಳಗಡೆ ಎಲ್ಲೂ ಕಟ್ ಆಗಬಾರ್ದು. ಆಮೇಲೆ ನೀವು ಒಳಗಡೆ ಕಟ್ ಮಾಡಿದರೆ ಅದು ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಹೇಳ್ತೀನಿ. ಬಟ್ ನಾನೇನು ಕಟ್ ಮಾಡಿಲ್ಲ, ಇದರಲ್ಲಿ ಹಾಗೆ ಯೂಸ್ ಮಾಡ್ತಾ ಇದ್ದೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ಇದಾಯಿತು. ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಪ್ರತಿ ಸಾರಿ ಸ್ಟೆರಲೈಸ್ ಮಾಡಲೇಬೇಕಾ ಅಂತ ಕೇಳಿದ್ದಾರೆ. ಪ್ರತಿ ಸಾರಿ ಸ್ಟೆರಿಲೈಸ್ ಮಾಡಬೇಕಾ ಅಂತ ಅಂದರೆ ನೀವು ಡೈಲಿ ಮಾಡಬೇಕಾ ಅಂತ ಕೇಳಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ಡೈಲಿ ಇದನ್ನೇನು ಸ್ಟೆರಿಲೈಸ್ ಮಾಡೋದು ಬೇಡ. ಅಂದರೆ ನಿಮಗೆ ಪೀರಿಯಡ್ಸ್ ಇವತ್ತು ಸ್ಟಾರ್ಟ್ ಆಗಿದೆ ಅಂದರೆ, ಈಗ ಅಂದ್ಕೊಳ್ಳಿ ನಿಮಗೆ 5 days ಪೀರಿಯಡ್ಸ್ ಆಗುತ್ತೆ ಅಂತಂದರೆ, ಇವತ್ತು ನಿಮಗೆ ಪೀರಿಯಡ್ಸ್ ಆಗಿದೆ ಅಂದರೆ ಇದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಸ್ಟೆರಿಲೈಸ್ ಮಾಡಬೇಕು. ಸ್ಟೆರಿಲೈಸ್ ಹೇಗೆ ಮಾಡಬೇಕು ನಾನು ಫಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೀವು ಅಲ್ಲೋಗಿ ವಾಚ್ ಮಾಡ್ಬೋದು. ನೀವು ಫಸ್ಟ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಸ್ಟೆರಿಲೈಸ್ ಮಾಡಬೇಕು. ನಿಮ್ಮ ಪೀರಿಯಡ್ಸ್ ಎಲ್ಲನೂ ಆದಮೇಲೆ ಅಂದರೆ ಕಂಪ್ಲೀಟಾಗಿ ನೀವು ಬ್ಲೀಡ್ ಮಾಡೋದು ಸ್ಟಾಪ್ ಮಾಡಿದ್ದೀರಿ ಅಂದರೆ ಇನ್ನೇನು ಇದನ್ನು ಎತ್ತಿಡಬೇಕು ಅನ್ನೋ ಟೈಮಲ್ಲಿ ಇದನ್ನು ಒಂದು ಸತಿ ಮತ್ತೆ ಸ್ಟೆರಿಲೈಸ್ ಮಾಡಿಬಿಟ್ಟು ನೀಟಾಗಿ ಕಾಟನ್ ಬಟ್ಟೆಲೆ ಒರೆಸ್ಬಿಟ್ಟು ನೀವು ಇದನ್ನು ಅವ್ರು ಕೊಟ್ಟಿರೋ ಬ್ಯಾಗಲ್ಲಿ ಹಾಕಿಬಿಟ್ಟು ಎತ್ತಿಟ್ಕೋಬೇಕು ಅಷ್ಟೇ. ಇನ್ ಬಿಟ್ವೀನ್ ನಿಮಗೆ ಸ್ಟೆರಿಲೈಸ್ ಮಾಡಬೇಕು ಅಂತ ಏನೂ ಇಲ್ಲ. ಆದರೆ ಪ್ರತಿ ಸಾರಿ ನೀವು ಇದನ್ನು ತೆಗೆದಾಗಲ್ಲ, ಅಂದರೆ ಈಗ ಒಂದು 4 hours 3 hours ನೀವು ತೆಗಿತೀರಲ್ಲ ಯೂಸ್ ಮಾಡಬೇಕಾದ್ರೆ, ನೀವು ರೆಸ್ಟ್ ರೂಮ್ಗೆ ಹೋದಾಗ ನೀವು ಇದನ್ನು ತೆಗಿತೀರಲ್ಲ, ಇದರಲ್ಲಿ ಕಲೆಕ್ಟ್ ಆಗಿರೋ ಬ್ಲಡ್ ಎಲ್ಲನೂ ನೀವು ನಿಮ್ಮ ಟಾಯ್ಲೆಟಲ್ಲಿ ಹಾಕಿಬಿಟ್ಟು ಫ್ಲಶ್ ಮಾಡಿ ಆದಮೇಲೆ ಇದನ್ನು ಒಂದು ಸತಿ ರನ್ನಿಂಗ್ ವಾಟರಲ್ಲಿ ಕ್ಲೀನಾಗಿ ಇದನ್ನು ವಾಶ್ ಮಾಡಬೇಕು. ಮತ್ತೆ ಯೂಸ್ ಮಾಡೋದಕ್ಕಿಂತ ಮೊದಲು ಇದನ್ನು ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಡ್ರೈ ಮಾಡಿಬಿಟ್ಟು ಮತ್ತೆ ಇನ್ಸರ್ಟ್ನ ಮಾಡಬೇಕು. ಇನ್ನೊಬ್ರು ಕೇಳಿದ್ದಾರೆ, ಇದು ಯಾವ ಫೋಲ್ಡಲ್ಲಿ ಇನ್ಸರ್ಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಯಾವ ಫೋಲ್ಡ್ ಅಂತಂದರೆ ನಾನು ಫಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಫೋಲ್ಡ್ ಮಾಡೋದಂತ. ನಿಮಗೆ ಯಾವ ಫೋಲ್ಡ್ ಸೆಟ್ ಆಗುತ್ತಂತ ನೀವು ಎಲ್ಲ ಫೋಲ್ಡ್ ಒಂದ್ಸತಿ ಟ್ರೈ ಮಾಡಬೇಕು. ಸೊ ಆವಾಗಲೇ ನಿಮಗೂ ಗೊತ್ತಾಗುತ್ತೆ ಯಾವ ಫೋಲ್ಡ್ ನಿಮಗೆ ಸೆಟ್ ಆಗುತ್ತಾ ಅಂತ. ನಿಮಗೆ ಯಾವ ಫೋಲ್ಡ್ ಸೆಟ್ ಆಗುತ್ತಂತ ನೀವೇ ಟ್ರೈ ಮಾಡಿಬಿಟ್ಟು ನೋಡಬೇಕು. ನಾನು ಫಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಫೋಲ್ಡ್ ಮಾಡೋದು ಎಲ್ಲನೂ ತೋರಿಸಿದ್ದೀನಿ. ಸೊ ಪ್ಲೀಸ್ ಹೋಗ್ಬಿಟ್ಟು ಆ ವಿಡಿಯೋ ವಾಚ್ ಮಾಡಿ. ಆಮೇಲೆ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಇದನ್ನು ಹೇಗೆ ಹೊರಗಡೆ ತೆಗಿಯೋದು ಅಂತ ಕೇಳಿದ್ದಾರೆ. ಸೊ ಇದನ್ನು ಯಾವ ರೀತಿ ವಾಪಸ್ ತೆಗಿಯೋದು ಅಂತ ಕೇಳಿದ್ದಾರೆ. ತೆಗಿಬೇಕಾದ್ರೂ ಅಷ್ಟೇ, ನೀವು ಹಿಂಗೆ ಇಟ್ಕೊಂಡು ಹಿಂಗೆ ಎಳಿಬಾರ್ದು. ಹಂಗೆ ಎಳಿದ್ರೆ 100% ಪೇನ್ ಆಗುತ್ತೆ. ಸೊ ಆ ರೀತಿ ಎಳಿಬಾರ್ದು. ನೀವು ಸ್ಕ್ವಾಟ್ ಪೊಸಿಷನಲ್ಲಿ ಕುತ್ಕೊಂಡು ನಿಧಾನಕ್ಕೆ ಇದನ್ನು ಈ ರೀತಿ ಮೆಲ್ಲಿಗೆ ಇದನ್ನು ಈ ರೀತಿ ಪಿಂಚ್ ಮಾಡಿಬಿಟ್ಟು ಈ ರೀತಿ ತೆಗಿಬೇಕು. ಯಾಕಂದರೆ ಒಳಗಡೆ ಬ್ಲಡ್ ಕಲೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಹಿಂಗೆ ಇಟ್ಕೊಂಡು ಹೇಳಿದ್ರಿ ಅಂದರೆ ನಿಮ್ಮ ವಾಶ್ರೂಮ್ ಎಲ್ಲನೂ ಮೆಸ್ಸಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಹೇಳ್ತೀನಿ, ಮೆಲ್ಲಿಗೆ ಇದನ್ನು ನೋಡಿ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಇಲ್ಲಿ ಕಾಣಿಸುತ್ತಾ ಅನಿಸುತ್ತೆ, ಇದ್ರ ಸುತ್ತನೂ ಪುಟ್ ಹೋಲ್ ಇರುತ್ತೆ. ಸೊ ಅದರಲ್ಲಿ ಬಂದ್ಬಿಟ್ಟು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿರುತ್ತೆ ನೀವು ಹಾಕಬೇಕಾದ್ರೆ. ಹಾಗಾಗಿ ನೀವು ಈ ರೀತಿ ಸ್ವಲ್ಪ ಪಿಂಚ್ ಮಾಡಿದಾಗ ಆ ವ್ಯಾಕ್ಯೂಮ್ ಎಲ್ಲನೂ ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ಲೂಸ್ ಆಗುತ್ತೆ ನಿಮಗೆ ತೆಗೆಯೋದಕ್ಕೆ. ಆವಾಗ ಏನಾಗುತ್ತೆ, ಹಿಂಗಿರೋದು ಈಸಿಯಾಗಿ ನಿಮಗೆ ಕೆಳಗಡೆ ಬರುತ್ತೆ. ನೀವು ಜಸ್ಟ್ ಸ್ವಲ್ಪ ಹೀಗೆ ಪಿಂಚ್ ಮಾಡಿಬಿಟ್ಟು ಹಿಂಗೆ ತೆಗೆದ್ರೆ ಸಾಕು, ಈಸಿಯಾಗಿ ಬರುತ್ತೆ. ಏನು ಪ್ರಾಬ್ಲಮ್ ಇಲ್ಲ ತೆಗಿಬೇಕಾದ್ರೂ ಅಷ್ಟೇ. ಬಟ್ ನೀವು ಜೆಂಟಲಾಗಿ ತೆಗಿರಿ ಅಷ್ಟೇ. ಹಿಂಗೆ ಹಾಕ್ಬಿಟ್ಟು ಎಳೆಯೋದಾಗಿರಲಿ ಹಿಂಗೆ ಎಳೆಯೋದಾಗಿರಲಿ ಮಾಡಬೇಡಿ. ಸ್ವಲ್ಪ ಜೆಂಟಲಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ತೆಗಿರಿ, ಆರಾಮಾಗಿ ಬರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಮೆನ್ಸ್ಟ್ರಲ್ ಕಪ್ ಹಾಕ್ಕೊಂಡಿರ್ಬೇಕಾದ್ರೆ ಟಾಯ್ಲೆಟ್ ಯೂಸ್ ಮಾಡ್ಬೋದಾ, ರೆಸ್ಟ್ ರೂಮ್ ಯೂಸ್ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಎಸ್, ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಮೆನ್ಸ್ಟ್ರಲ್ ಕಪ್ ಹಾಕ್ಕೊಂಡಿರೋದ್ರಿಂದ ನಿಮಗೆ ರೆಸ್ಟ್ ರೂಮ್ ಯೂಸ್ ಮಾಡೋಕ್ಕಾಗಿರಲಿ, ಟಾಯ್ಲೆಟ್ ಯೂಸ್ ಮಾಡೋದಕ್ಕೆ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ. ಅದೇ ಸಪ್ರೇಟ್ ಇದೇ ಸಪ್ರೇಟು, ಏನೂ ಪ್ರಾಬ್ಲಮ್ ಆಗಲ್ಲ. ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡ್ಕೊಂಡಿರ್ಬೇಕಾದ್ರೆ ನೀವು ರೆಸ್ಟ್ ರೂಮ್ನ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ನೈಟ್ ಟೈಮ್ ಬಂದುಬಿಟ್ಟು ಮೆನ್ಸ್ಟ್ರಲ್ ಕಪ್ನ ಯೂಸ್ ಮಾಡ್ಬೋದಾ ಅಂತ ಕೇಳಿದ್ದಾರೆ. ನೈಟ್ ಟೈಮ್ ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡ್ಬೋದಾ ಅಂದರೆ ನಾನು ಯೂಸ್ ಮಾಡಿದ್ದೀನಿ, ಏನೂ ಪ್ರಾಬ್ಲಮ್ ಇಲ್ಲ. ನೈಟ್ ಟೈಮ್ ಕೂಡ ಯೂಸ್ ಮಾಡ್ಬೋದು. ನಿಮಗೆ ಆ ರೀತಿ ಏನಾದರೂ ನೈಟ್ ಟೈಮಲ್ಲಿ ಮಲ್ಕೋಬೇಕಾದ್ರೆ ಮೆನ್ಸ್ಟ್ರಲ್ ಕಪ್ ಹಾಕ್ಕೊಂಡ್ರೆ ಏನಾದರೂ ಲೀಕ್ ಆಗುತ್ತಾ ಅಂತ ನಿಮ್ಗೆ ಏನಾದರೂ ಭಯ ಇದ್ದರೆ ಒಂದು ಪ್ಯಾಂಟಿ ಲೈನ್ನ ಹಾಕ್ಕೊಳ್ಳಿ, ಇಲ್ಲ ಒಂದು ಪ್ಯಾಡ್ನ ಸೇಫರ್ ಸೈಡಾಗಿ ಇಟ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಒಂದು ಸತಿ ನಿಮಗೆ ಗೊತ್ತಾಗೋವರೆಗೂ ಅದು ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ.
ಒನ್ಸ್ ನಿಮಗೆ ಗೊತ್ತಾದ್ಮೇಲೆ ನಿಮಗೆ ಅದು ಕಂಫರ್ಟಬಲ್ ಆದಮೇಲೆ ಎಲ್ಲನೂ ಈಸಿ ಆಗಿಬಿಡುತ್ತೆ. ಓ ಇಷ್ಟೇನಾ ಇದು ಅನ್ನೋ ಥರ ಆಗಿಬಿಡುತ್ತೆ ಅಷ್ಟೇ. ನನಗೂ ಸ್ಟಾರ್ಟಿಂಗಲ್ಲಿ ತುಂಬಾ ಭಯ ಇತ್ತು, ನೈಟ್ ಟೈಮ್ ಯೂಸ್ ಮಾಡೋದು ಕೂಡ ನನಗೆ ಭಯ ಇತ್ತು. ಸೊ ಈಗ ಎಲ್ಲ ಒಂದ್ಸತಿ ಟ್ರೈ ಮಾಡಿ ಆದಮೇಲೆ ಓ ಇಷ್ಟೇನಾ ಅಂತ ಆಗುತ್ತೆ ಅಷ್ಟೇ. ಸೊ ನೈಟ್ ಟೈಮ್ ಯೂಸ್ ಮಾಡ್ಬೋದಾ ಅಂದರೆ ಯೂಸ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ನಿಮಗೆ ಆ ರೀತಿ ಭಯ ಇದ್ದರೆ ಒಂದು ಪ್ಯಾಂಟಿ ಲೈನ್ ಆಗಲಿ ಇಲ್ಲ ಒಂದು ಪ್ಯಾಡ್ ಆಗಿದ್ರೆ ಯೂಸ್ ಮಾಡ್ಕೋಬೋದು. ಸೊ ಮೈ ನೆಕ್ಸ್ಟ್ ಕ್ವೆಶನ್ ಈಸ್ ಡಸ್ ಇಟ್ ಪೇನ್ ಅಂತ ಕೇಳಿದ್ದಾರೆ. ಡಸ್ ಇಟ್ ಪೇನ್ ಅಂತ ಹೇಳೋದಾದರೆ, ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಪೇನೇ ಆಗೋದಿಲ್ಲ, ಏನೂ ಆಗೋದಿಲ್ಲ ಅಂತ ನಾನು ಹೇಳಲ್ಲ. ನನಗೂ ಪೇನ್ ಆಗಿತ್ತು ಫಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ, ನನಗೂ ಕೂಡ ಪೇನ್ ಆಗಿದೆ. ಸ್ವಲ್ಪ ಮಟ್ಟಿಗೆ ಪೇನ್ ಆಗುತ್ತೆ, ಬಟ್ ಎಲ್ಲನೂ ಅಷ್ಟೇ ಸ್ವಲ್ಪ ನಮಗೆ ಅಭ್ಯಾಸ ಆಗೋವರೆಗೂ ಅಷ್ಟೇ ಅನಿಸುತ್ತೆ. ಸೊ ಇದನ್ನು ಒಂದ್ಸತಿ ನೀವು, ಯಾಕಂದರೆ ನಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಿರಲ್ಲ ಯಾವ ರೀತಿ ಯೂಸ್ ಮಾಡೋದು, ಯಾವ ರೀತಿ ಹಾಕೋದು ಅಂತ. ಸೊ ಆ ಟೈಮಲ್ಲಿ ಆಗ ಪ್ಯಾನಿಕ್ ಆಗ್ತಿರಲ್ಲ, ಆ ಟೈಮಲ್ಲಿ ಸ್ವಲ್ಪ ಪೇನ್ ಆಗೋ ಚಾನ್ಸಸ್ ಇರುತ್ತೆ. ಒಂದ್ಸತಿ ನೀವು ಅದಕ್ಕೆ ಯೂಸ್ ಆದ್ರಿ ಅಂದರೆ ನಿಮಗೆ ಸೆಟ್ ಆಯ್ತು ಅಂದರೆ ಏನು ಪೇನ್ ಇರಲ್ಲ. ಸೊ ಸ್ವಲ್ಪ ಫಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ಪೇನ್ ಆಗುತ್ತೆ, ಅದಕ್ಕಂತ ಏನು ಹೆದರ್ಕೋಬೇಡಿ, ನಿಮಗೆ ಟ್ರೈ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಇದು ಯೂಸ್ ಮಾಡೋದು ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡೋದ್ರಿಂದ ಇನ್ಫೆಕ್ಷನ್ ಆಗುತ್ತಾ ಅಂತ ಕೇಳಿದ್ದಾರೆ. ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡೋದ್ರಿಂದ ಇನ್ಫೆಕ್ಷನ್ ಆಗುತ್ತಾ ಅಂತ ಹೇಳೋದಾದರೆ, ನೀವು ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ನಿಮಗೂ ಅದನ್ನೇ ಹೇಳ್ತಾ ಇರೋದು, ಇವನ್ ನಾನು ಫಸ್ಟ್ ವಿಡಿಯೋದಲ್ಲಿ ಕೂಡ ನಿಮಗೆ ಹೇಳಿದ್ದೀನಿ. ಮೆನ್ಸ್ಟ್ರಲ್ ಕಪ್ನ ನೀವು ಯೂಸ್ ಮಾಡೋದಕ್ಕಿಂತ ಮೊದಲು ನಿಮ್ಮ ಕೈಗಳನ್ನ ಚೆನ್ನಾಗಿ ವಾಶ್ ಮಾಡಬೇಕು. ಆಮೇಲೆ ಬಂದ್ಬಿಟ್ಟು ನೇಲ್ಸ್ನ ಇರೋದನ್ನ ಬೇಡ ಅಂತ ಅನಿಸುತ್ತೆ, ನೇಲ್ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ. ಈಗ ನಿಮ್ಮ ಕೈಯಲ್ಲೆಲ್ಲ ಉಗುರೆಲ್ಲ ಇದ್ರೆ, ನೇಲ್ಸ್ ಎಲ್ಲ ಇದ್ರೇನು ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ನೀವು ಕೈನ ಬಂದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಲ್ಲ ಅಂದರೆ, ಜಸ್ಟ್ ಎಲ್ಲೋ ಹಾಗೆ ಇದ್ದು ಆಮೇಲೆ ಕೈಯಲ್ಲಿ ಹಂಗೆ ನೀವು ಇನ್ಸರ್ಟ್ ಮಾಡಿದ್ರಂದರೆ ಆ ಟೈಮಲ್ಲಿ ನಿಮಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಮೆನ್ಸ್ಟ್ರಲ್ ಕಪ್ನ ಬಂದುಬಿಟ್ಟು ನೀವು ಸ್ಟೆರಿಲೈಸ್ ಮಾಡಬೇಕು ಯೂಸ್ ಮಾಡೋದಕ್ಕಿಂತ ಮುಂಚೆ. ಇದೆಲ್ಲ ಸ್ವಲ್ಪ ಹೈಜಿನಿಕ್ ಆಗಿ ನೀವು ಮಾಡಿಕೊಂಡ್ರೆ ನಿಮಗೇನು ಇನ್ಫೆಕ್ಷನ್ ಆಗೋದಿಲ್ಲ. ಆದರೆ ನೀವು ಯಾವುದು ಈ ಥರ ಫಾಲೋ ಮಾಡಿಲ್ಲ, ಜಸ್ಟ್ ಸುಮ್ಮನೆ ಹಾಗೆ ಇನ್ಸರ್ಟ್ ಮಾಡ್ಕೊಳ್ಳೋದು, ಕೈ ವಾಶ್ ಮಾಡಿಲ್ಲ, ಎಲ್ಲ ಹಾಗೆ ಏನಾದರೂ ಮಾಡಿದರೆ ನಮ್ಮ ಕೈಗಳಿಂದ ಕಪ್ಪಿಂದ ಡೈರೆಕ್ಟಾಗಿ ಒಳಗಡೆ ಹೋಗಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೈಜೆನಿಕ್ ಆಗಿ ಮಾಡೋದ್ರಿಂದ ನಮಗೂ ಒಳ್ಳೆಯದು ಅಲ್ವಾ. ಸೊ ಹಾಗಾಗಿ ನೀಟಾಗಿ ಅದನ್ನು ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಯೂಸ್ ಮಾಡೋದ್ರಿಂದ ಏನು ಇನ್ಫೆಕ್ಷನ್ ಆಗೋದಿಲ್ಲ. ಸೊ ನಮ್ಮ ನೆಕ್ಸ್ಟ್ ಕ್ವೆಶನ್ ತುಂಬ ಜನ ಕೇಳಿದ್ದಾರೆ, ವಾಟ್ ಸೈಜ್ ಫಾರ್ ಮೀ, ಐ ಆಮ್ ಅನ್ಮ್ಯಾರಿಡ್, ವಾಟ್ ಸೈಜ್ ಫಾರ್ ಮೀ ಅಂತ ಕೇಳಿದ್ದಾರೆ. ಸೊ ನನಗೆ ಗೊತ್ತಿರೋ ಪ್ರಕಾರ ನೀವು ಅನ್ಮ್ಯಾರಿಡ್ ಅಂತಂದರೆ ಬೆಟರ್ ಗೋ ಫಾರ್ ಸ್ಮಾಲ್ ಸೈಜ್ ಅಂತ ಹೇಳ್ತೀನಿ. ಸ್ಮಾಲ್ ಸೈಜಲ್ಲಿ ನೀವು ಟ್ರೈ ಮಾಡಿ ನೋಡಿ. ಇಲ್ಲ ಬೆಟರ್ ನೀವು ಒಂದು ಗೈನಿಕ್ ಹತ್ರ ಹೋಗ್ಬಿಟ್ಟು ನೀವು ಅವ್ರ ಅಡ್ವೈಸ್ನ ತೊಗೊಳ್ಳೋದು ಬೆಟರ್ ಅಂತ ನನಗನ್ಸುತ್ತೆ. ನೀವು ಮದುವೆ ಆಗಿಲ್ಲ ಅಂತಂದರೆ ಮೆನ್ಸ್ಟ್ರಲ್ ಕಪ್ನ ಯೂಸ್ ಮಾಡೋದಕ್ಕಿಂತ ಮೊದಲು ಒಂದು ಸತಿ ಹೋಗ್ಬಿಟ್ಟು ನೀವು ನಿಮ್ಮ ಗೈನಿಕ್ ಹತ್ರ ಯಾರಾದರೂ ಒಬ್ಬ ಗೈನಕಾಲಜಿಸ್ಟ್ ಹತ್ರ ನೀವು ಹೋಗ್ಬಿಟ್ಟು ಕನ್ಸಲ್ಟ್ ಮಾಡೋದ್ರಿಂದ ನಿಮಗೂ ಒಳ್ಳೆಯದು. ಯಾವ ಸೈಜು ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ನಾನು ಡಾಕ್ಟರ್ ಅಲ್ಲ ಯಾವ ಸೈಜ್ ನಿಮಗೆ ಅಂತ ಕರೆಕ್ಟಾಗಿ ಹೇಳೋದಕ್ಕೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಬಂದುಬಿಟ್ಟು ನಿಮಗೆ ಯಾವುದು ಸೈಜ್ ನಿಮಗೆ ಸೆಟ್ ಆಗುತ್ತಾ ಅಂತ ನೀವು ಒಂದು ಸತಿ ನಿಮ್ಮ ಗೈನಿಕ್ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡಿಸಿ ಯಾವ ಸೈಜ್ನ ನೀವು ಯೂಸ್ ಮಾಡ್ಬೋದು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದು ನಾನು ಮೇಯ್ನಾಗಿ ಮದುವೆ ಆಗದೆ ಇರೋರು, ಟೀನೇಜರ್ಸು, ಕಾಲೇಜಿಗೆ ಹೋಗ್ತಾ ಇರೋರು, ಸ್ಕೂಲ್ಗೆ ಹೋಗ್ತಾ ಇರೋರಿಗೆ ಹೇಳ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಹುಡುಗರು ಇರ್ತಾರಲ್ಲ, ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರೋರು, ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳು, ಈಗ ಪೀರಿಯಡ್ ಸ್ಟಾರ್ಟ್ ಆಗಿರೋರು, ಇವರೆಲ್ಲನೂ ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡೋದಿದ್ರೆ ಒಂದು ಸತಿ ಹೋಗ್ಬಿಟ್ಟು ಪೇರೆಂಟ್ಸ್ ಜೊತೆ, ಅಮ್ಮ ಜೊತೆ ಹೋಗ್ಬಿಟ್ಟು ಒಂದು ಸತಿ ನೀವು ಗೈನಿಕ್ನ ಕನ್ಸಲ್ಟ್ ಮಾಡೋದು ಒಳ್ಳೇದು ಅಂತ ನನಗನ್ಸುತ್ತೆ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಬೆಟರಾಗಿ ಯಾವ ಸೈಜ್ ಅಂತ, ಯಾವ ರೀತಿ ಯೂಸ್ ಮಾಡಬೇಕಂತ. ಸೊ ಬೆಟರ್ ನೀವು ಅವ್ರ ಅಡ್ವೈಸ್ ತಗೊಳ್ಳೋದು ಒಳ್ಳೇದು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಅಷ್ಟೇ ಫ್ರೆಂಡ್ಸ್, ಆಲ್ ಅಬೌಟ್ ಮೆನ್ಸ್ಟ್ರಲ್ ಕಪ್ ಎಲ್ಲ ಕ್ವೆಶನ್ಸು ನಾನು ಆಲ್ಮೋಸ್ಟ್ ನಿಮಗೆ ಕ್ಲಿಯರ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನಿಮಗೆ ಮೆನ್ಸ್ಟ್ರಲ್ ಕಪ್ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ, ಆಮೇಲೆ ಫೇಸ್ಬುಕ್ಕಲ್ಲಿ ತುಂಬ ಜನಕ್ಕೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಗೊತ್ತಿದೆ. ಸೊ ನನ್ನ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಕೂಡ ನೀವು ನನಗೆ ಮೆಸೇಜ್ ಮಾಡ್ಬೋದು. ನಿಮ್ಗೆ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ನನಗೆ ಹೇಳಿ, ನಾನು ಆದಷ್ಟು ನಿಮಗೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನೇನಾದರೂ ಮೆನ್ಸ್ಟ್ರಲ್ ಕಪ್ ಬಗ್ಗೆ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಮಾಡಿಬಿಟ್ಟು ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್, ನನಗೆ ಏನು ಎಕ್ಸ್ಪೀರಿಯನ್ಸ್ ಇದೆ ನಾನು ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ.
ಸೊ ಈ ವಿಡಿಯೋ ನೋಡಿಬಿಟ್ಟು ನಿಮಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಮೆನ್ಸ್ಟ್ರಲ್ ಕಪ್ ಬಗ್ಗೆ ಗೊತ್ತಾಗಿರುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಿಮಗೆ ಯೂಸ್ಫುಲ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ನನಗೆ ಬಂದಿರೋ ಕಾಮೆಂಟ್ಸ್ ಎಲ್ಲನೂ ನಾನು ಬರೆದಿಟ್ಕೊಂಡು ನಿಮ್ಗೊಂದು ವಿಡಿಯೋ ಮಾಡಿ ಹಾಕೋಣ. ಯಾಕಂದರೆ ತುಂಬ ಜನಕ್ಕೆ ತುಂಬ ಡೌಟ್ಸ್ ಇರುತ್ತೆ. ಸೊ ಒಂದು ಕ್ವೆಶನ್ ಬಂದ್ಬಿಟ್ಟು ಒಬ್ರು ಕೇಳಿರ್ತಾರೆ, ಒಬ್ರು ಕೇಳಿರಲ್ಲ, ಬಟ್ ಅವ್ರಿಗೆ ಆ ಡೌಟ್ಸ್ ಇರುತ್ತೆ. ಸೊ ನಿಮಗೆ ಈ ರೀತಿ ಡೌಟ್ಸ್ ಏನಾದಿದ್ರೆ ನನಗೆ ಕಾಮೆಂಟ್ ಮಾಡಿಬಿಟ್ಟು ತಿಳಿಸಿ. ಅಷ್ಟೇ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮೆನ್ಸ್ಟ್ರಲ್ ಕಪ್ಗೆ ಸ್ವಿಚ್ ಆನ್ ಆಗಿ ಆಮೇಲೆ ಇದೇನು ಪ್ರಮೋಷನ್ ವಿಡಿಯೋ ಏನಲ್ಲ, ನಾನು ಯೂಸ್ ಮಾಡಿಬಿಟ್ಟು ನನ್ನ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಭಯ ಆಗುತ್ತೆ, ಇವನ್ ನನಗೂ ಭಯ ಆಗ್ತಾಯಿತ್ತು. ಈಗ ಯೂಸ್ ಮಾಡ್ತಾ ಮಾಡ್ತಾ ಅದು ಸೆಟ್ ಆಗೋಗುತ್ತೆ. ಸೊ ಅಷ್ಟೇ. ಸೊ ಹಾಗಾಗಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ನಿಮಗೆ ಯಾವ ಸೈಜು ಯಾವ ಶೇಪಲ್ಲಿ ಕೂತ್ಕೊಂಡು ಹಾಕ್ಕೋಬೇಕು ಎಲ್ಲ ಒಂದ್ಸತಿ ನಿಮಗೆ ಗೊತ್ತಾಗುತ್ತೆ. ನೀವು ನಿಮ್ಮ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಮಾಡಿದರೆ ಮಾತ್ರ ಇದು ಗೊತ್ತಾಗುತ್ತೆ. ಎಷ್ಟೇ ಯೂಟ್ಯೂಬಲ್ಲಿ ವಿಡಿಯೋ ನೋಡಿದ್ರೇನೂ ಗೊತ್ತಾಗೋದಿಲ್ಲ. ಸೊ ನಿಮಗೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡ್ರೆ ಮಾತ್ರ ಅದು ಗೊತ್ತಾಗುತ್ತೆ. ಸೊ ಹಾಗಾಗಿ ನೀವು ಒಂದ್ಸತಿ ಟ್ರೈ ಮಾಡಿಬಿಟ್ಟು ನೋಡಿ. ಆಮೇಲೆ ನೀವು ಬೇಡಪ್ಪ ಇದು ಆರಾಮಾಗಿದೆ ಅಂತ ಅಂದ್ಕೊಳ್ತೀರಾ. ಸೊ ಹಾಗಾಗಿ ಹೇಳ್ತೀನಿ ಅಷ್ಟೇ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಇದು ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ID ನಾನು ಇಲ್ಲಿ ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ. ಟೇಕ್ ಕೇರ್. ಬಾಯ್.